ಅವ್ರ ಮಾತನ್ನು ಯಾಕೆ ತಪ್ಪಾಗಿ ತಿಳ್ಕೊತೀರಾ? ಕೆಟ್ಟ ಯೋಚನೆ ಬಿಡಿ, ನಾನಿದ್ದೀನಿ. ನಿಮ್ಮಿಬ್ರಿಗೂ ಇನ್ನೊಂದ್ಸಲ ಸಪ್ತಪದಿ ತುಳಿಯೋ ಅದೃಷ್ಟ. ಮದುವೆಗೆ ರೆಡಿಯಾಗಿ ನಾನಿದ್ದೀನಿ, ಏನು ಹೆಚ್ಚು ಕಮ್ಮಿ ಆಗಲ್ಲ. ನೋಡಿ, ಇವತ್ತಿನಿಂದ ಈ ಮನೆಯಲ್ಲಿ ಒಂದು ಮದುವೆಗೆ ಸಿದ್ಧತೆ ಶುರು ಆಗಬೇಕು. ಅಂದರೆ ನನ್ನ ಮಗ ಭುವನ್ಗೂ ಈ ಮನೆ ಮಗಳು ಶ್ರದ್ಧಾಗೂ ಒಂದೊಂದು ಮದುವೆ ಮಾಡಬೇಕು ಅಂತೇಳಿ ನಾನು ಮತ್ತು ಹಿರಿಯರಾದಂಥ ಭುವನ್ ಅಜ್ಜಿ ಸೇರಿ ನಿರ್ಧಾರ ಮಾಡಿದ್ದೀವಿ. ಅಜ್ಜಿ, ನನಗೆ ಈ ಮದುವೆ ಎಲ್ಲ ಬೇಡ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹೌದು ದನಗಳೇ, ಅಂದರೆ ಅಪ್ಪ, ನನಗೂ ಯಾಕೋ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಯಾಕೆ ಬೇಡ ಮದುವೆ? ಅಲ್ಲ, ಶ್ರದ್ಧನಿಗಿಂತ ಒಳ್ಳೆ ಹುಡುಗಿ ಬೇಕಾ ನಿನಗೆ? ಏನು ಕಡಿಮೆ ಆಗಿದೆ ಅವಳಲ್ಲಿ? ಭುವನ್, ಇದು ನಾನು ನಿಮ್ಮ ದನಿಗಳು ಸೇರಿ ಮಾಡಿರೋ ನಿರ್ಧಾರ, ಒಪ್ಕೊ. ನಾನು ಹೆಣ್ಣಿನ ಕಡೆ ಇರ್ತೀನಿ, ನಿನಗೆ ನಮ್ಮ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ, ಆಯ್ತಾ? ಆದರೂ ಈ ಎರಡನೇ ಮದುವೆ ಎಲ್ಲ ಬೇಕಾ ಈಗ? ಏನಮ್ಮ ನೀನು? ಊರ್ಮಿಳಾ ಮತ್ತು ಭುವನ್ ಗಂಡ ಹೆಂಡ್ತಿಯಲ್ಲ ಅಂತ ನೀನೇ ಹೇಳಿದೀಯಾ, ಅದನ್ನು ನಾನು ನಂಬಿದ್ದೀನಿ. ಊರ್ಮಿಳಿಂದನೂ ಗೊತ್ತಾಗಿದೆ ನನಗೆ. ಶ್ರದ್ಧಾ ಮೇಡಮ್ಗೆ ಇದು ಎರಡನೇ ಮದಿನೇ. ಅವ್ರು ನನ್ನ ಜೊತೆಗೆ ಯಾವತ್ತೋ ಮದುವೆ ಇದ್ರು. ನನ್ನ ಮನಸ್ಸಲ್ಲಿ ಅವ್ರಿಗೆ ಅದೇ ಜಾಗ ಕೊಟ್ಟಿದ್ದೆ. ಭುವನ್, ಇದನ್ನ ನನ್ನ ಕೊನೆ ಆಸೆ ಅಂತ ಅಂದ್ಕೊಳ್ಳೋ. ನನ್ನ ಮಗ ಆಗಿ ಇದೊಂದು ಆಸೆನ ನೆರವೇರಿಸ್ಕೊಳ್ಳೋ. ನಿನ್ನಿಂದ ಈ ಮನೆಯಲ್ಲಿ ಜೀತ ಮಾಡಿಸಿದ ಪಾಪಕ್ಕೆ ಇದರಿಂದನಾದರೂ ಪ್ರಾಯಶ್ಚಿತ್ತ ಸಿಗಲಿ. ಒಪ್ಕೊಳ್ಳಪ್ಪ. ಶ್ರದ್ಧಾ, ಇದೇನಮ್ಮ ನೀನು ಈ ನಿನ್ನ ಅಪ್ಪಾಜಿ ಮಾತಿಗೆ ಕೊಡೋ ಬೆಲೆ? ಒಪ್ಕೊಳ್ಳಮ್ಮ.
ಭುವನಿಗಿಂತ ಒಳ್ಳೆ ಹುಡುಗ ನಿನಗೆಲ್ಲೂ ಸಿಗೋದಿಲ್ಲ. ನೋಡು ಶ್ರದ್ಧಾ, ನೀನು ಈ ಮನೆ ಸೊಸೆಯಾಗಿ ಬರಬೇಕು. ನಿಮ್ಮ ಆಸೆಯಂತೆ ಆಗಲಿ ಅಪ್ಪಾಜಿ. ಇಷ್ಟು ದಿನ ನಾನು ಎಂತ ಎಣಿಸ್ತಿದ್ದೆ ಅದೇ ಆಯ್ತು. ಬೋರಣ್ಣ, ಶ್ರದ್ಧಾಕ್ಕನ ವನವಾಸ ಮುಗೀತು. ದೇವ್ರು ಒಳ್ಳೇದು ಮಾಡ್ಲಪ್ಪ, ಇಬ್ರು ಚೆನ್ನಾಗಿರಿ. ಒಳ್ಳೇದಾಗಿ. ಬಚ್ಚಿ ಅಳ್ಬೇಡ ಮರೆ, ಎಲ್ಲ ನೋಡ್ತಾ ಇದ್ರ. ಸುಮ್ಮನೆ ಇರ. ಅಪ್ಪ ಒಂದು ಮಾತು. ಅದೇನು ಹೇಳೋ? ನನಗೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊರಲ್ಲಿರೋ ಜನಗಳೆಲ್ಲ ಕರ್ಕೊಂಬಂದು ಈ ಮದುವೆನ ಅದ್ಧೂರಿಯಾಗಿ ಮಾಡೋದು ನನಗಿಷ್ಟ ಇಲ್ಲ. ಹೌದು ಅಪ್ಪಾಜಿ, ನಂದು ಅದೇ ಕಂಡೀಷನ್. ತುಂಬ ಸರಳವಾಗಿ ದೇವ್ರ ಮುಂದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಮದುವೆ ಆದರೆ ಸಾಕು. ಆಯಿತು ಕಣಮ್ಮ, ಆಯಿತು ಕಣ ಭುವನ್. ನಿಮ್ಮಿಬ್ಬರ ಆಸೆ ಹೇಗಿದೆಯೋ ಹಾಗೆ ನಡ್ಕೊಳ್ತೀವಿ ನಾವು. ನಂಬಿಸಿ ಕುದುಕಿ ಕುಯ್ಯೋದು ಅಂತಂದ್ರೆ ಇದೇ ಕಾಣೋ. ನನಗೆ ಈಗೆಲ್ಲ ಅರ್ಥ ಆಗ್ತಿತ್ತು. ನಂಬ್ಕಣದೇ ನಮ್ ತಪ್ಪು. ಯಾರಿಗೆ ಬೈದೇನ್ ಪ್ರಯೋಜನ? ನಂಗೆ ನಾನೇ ಹೊಡ್ಕೊಂಡ್ ಅಲ್ಲ ಶಗಣಿ ತುಳು ಚಪ್ಪಲಾಗೆ ನಂಗೆ ನಾನೇ ಹೊಡ್ಕೊಂಡ್ ಹೋಗ ಇದ್ರ ತಕೊಂಡ್ ಬಾ. ಅಲ್ಲ, ಒಂದು ಮಾತು ನನ್ನ ಹತ್ರಕ್ಕೆ ಹೇಳಿದಿದ್ರೆ ನಂಗೆ ಶ್ರದ್ಧಾ ಮೇಡಮ್ ಅಂದ್ರೆ ಇಷ್ಟ, ಮದಿ ಆಯ್ಕು ಅಂತ ನಾನೇ ಮನೆಯವ್ರ ಹತ್ರಕ್ಕೆಲ್ಲ ಮಾತಾಡಿಸಿ ನಿಲ್ಲಿಸಿ ಮದಿ ಮಾಡಿಸಿ ಅವರಿಬ್ರು ಒಂದು ಮಾಡಿ ನಾವು ಊರೇ ಬಿಟ್ಟಿಗೆ ಹೋಗ್ತಿದ್ದೆ. ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ನಾಯ್ತು ಶ್ರದ್ಧಾ ಮೇಡಮ್ ಮೇಲೆ. ನಾನು ಎಲ್ಲ ಕನ್ಸಿಗೂ ಇವನೇ ಸಮ್ಮ ನೀರು ಹಾಕ್ತಾ ಬೆಳೆಸ್ದ. ಇವರಿಬ್ರು ಹತ್ರ ಆಗಕ್ಕೆ ಕೊನೆಗೆ ನಾನೇ ಸೇತುವೆ ಆಗಂಗೆ ಹತ್ಕಣ. ಅವ್ರಿಗೆ ಎಂತಕ್ ಬೈತೆ ಪಚ್ಚಿ? ಇದನ್ನ ಅವ್ರು ಕೇಳ್ಕಣ ಆತಿದ್ ಮದಿಯ ದಣಿಗಡೆ ಮಾಡಿಸ್ತಿದ್ದಲ್ದ ಎಂತ ಮಾಡೋಕಾರು ಅತ್ತು. ಮನ್ಸಿದ್ರ ಮಾರ್ಗ ಅಂಥೇಳಿ ಶಾಲೆಲಿ ಪಾಠ ಇತ್ತು, ಗೊತ್ತಿತ್ತಾ? ನಿನಗೆಲ್ಲ ಗೊತ್ತಿತ್ತು, ಶಾಲೆಗೆ ಹೊಯ್ರಲ್ದ. ಮನ್ಸಿಲ್ಲ ಅಂತ ಒಂದು ಮಾತು ಹೇಳಿದಿದ್ರೆ ಈ ಮದಿ ಮಾರ್ಗ ಬಂದಾತಿತ್ತು ಅಲ್ದ. ಇವನಿಗೆ ಮೊದಲೇ ಮೈ ತುಂಬ ಆಸೆ, ಅವ್ರು ಹೇಳಿದ್ನೆ ಕಾಯ್ತಾ ಇದ್ನಾಯ್ತು. ಮೊದಲು ಮಗನ ತರ ಹೋಗಿ ನೈಸ್ ಮಾಡ್ದ, ಆಮೇಲೆ ಮೇಡಮ್ನ ಬುಟ್ಟಿಗೆ ಹಾಕೊಂಡ. ಆ ಕಳ್ಳಂಗು ಈ ಕಳ್ಳಂಗು ಎಂತ ವ್ಯತ್ಯಾಸ ಐತೆ ಹೇಳು? ಶ್ರದ್ಧಕ್ಕವ್ರು ಬ್ಯಾಡ ಅಂತ ಹೇಳುದಲ್ದ ಇಷ್ಟು ಸಲ ಅವ್ರ ಹತ್ರ ಹೇಳ್ಕೊಂಡಿದ್ದಿ, ಗೊತ್ತಿತ್ತಾ? ಮೊನ್ನೆ ತನಕ ನನ್ನ ಕಂಡ್ರೆ ಇಷ್ಟ ಅಂತೇಳಿ ಹೇಳ್ತಿದ್ರು, ಗೊತ್ತಿತ್ತಾ? ಎಷ್ಟೊಂದು ಮಾತಾಡ್ತಿದ್ರು, ನಗಿಸ್ತಿದ್ರು. ಯಾರಾದ್ರೂ ನಂಗೆ ಬೈದ್ರೆ ಅವರೇ ಗದರ್ತಿದ್ರು. ಈ ಕಾರಣ ಹಂಗ ನಾನು ಒಂಟಿ ಮಾಡಿಬಿಟ್ಟು ಹೋದ್ರು ಅಂತೇಳಿ. ನಾನು ಭುವನ ಹಿಂಗ್ ಮಾಡ್ತದ ನಾನು ಮನ್ಸಲ್ಲೂ ಎಣಿಸ್ಕೊಂಡಿರ್ಲಿಲ್ಲ. ಶ್ರದ್ಧಕ್ಕಂಗೆ ಎಲ್ಲ ವಿಷಯ ಗುದಿತನಲ್ಲಿ ಕಾಣತ್ತೆ. ಅದಕ್ಕೆ ನಾನು ಭುವನದ ವಿಷಯ ಹೇಳೋಕು ಅದಲ್ಲ, ನಂಗೆ ಜೋರ್ ಮಾಡ್ತಿದ್ದೀರ. ಒಳಗೆ ಅವ್ರು ಭುವನದ ಹಿಂದೆ ಬಿದ್ದಿದ್ರು ಅನ್ಸ್ತಿತ್ತು ನಂಗೀಗ. ಈಗ ಎಂತ ಮಾಡದೆ ನಾವು? ಎಂತ ಮಾಡೋಕತ್ತ? ನಾವೇ ತಡ ಮಾಡ್ಕೊಂಡ್ ಬಿಡ್ತು. ನಮ್ಮ ಪ್ರೀತಿ ಬಗ್ಗೆ ಎಲ್ಲ ಹೇಳಿ ಮದುವೆರಿ ಮುಂದುವರ್ಸ್ಕೊಯ್ಲಕ್ಕಿದ್ದಿತ್ತು. ನಮ್ದೇ ತಪ್ಪು. ಬರೀ ಕನ್ಸ್ಕಾತ ಕೂತ್ಕೊಂಡಾಯ್ತು ನಮ್ಮಿಬ್ರು. ದಣಿಗಳ ಹತ್ರ ಹೋಗಿ ಹೇಳ್ಬಿಡುವ, ನಾನು ಶ್ರದ್ಧಾ ಮೇಡಮ್ ಮದಿ ಅತ್ತೆ, ನೀನು ಭುವನನ ಮದಿ ಅತ್ತೆ ಅಂತ. ಆಗೆಲ್ಲ ಸಮ ಆತ್ತ. ನಾವು ಹೇಳೋಕೊಪ್ಪದು ಸಮ ಅಲ್ಲ ಪಚ್ಚಿ. ಶ್ರದ್ಧಾಕ್ಕ ಭುವನ ಹತ್ರ ಹೇಳುದೇ ಒಳ್ಳೇದರಲ್ಲಿ ಕಾಣತ್ ನಂಗೆ. ಅವರೇ ಹೋಗಿ ದಣಿಗಳ ಹತ್ರ ಈ ಮದಿ ಇಷ್ಟ ಇಲ್ಲ, ಹಿಂಗಿಂಗೆ ನಾವು ಇಂತಿಂತರನೇ ಮದಿ ಅತ್ತನಲ್ಲಿ ಹೇಳಿ ಎಂತ ಅತ್ತ?
ಹೌದು ಸಮ ನೀ ಹೇಳಿದ್ದ ಕುಸೆ. ಇತ್ತೀಚೆಗೆ ನೀ ಎಂತ ಮಾತಾಡಿದ್ರು ಸಮ ಅಂತ ಅನಿಸ್ತೈತೆ. ನೀ ಎಂತ ಮಾತಾಡಿದ್ರು ಚಂದ ಅಂತ ಅನಿಸ್ತು. ನಿನ್ನ ಕಂಡ್ರೆ ಕಾಣ್ತಾನೇ ಇರೋಣ ಅಂತ ಅನಿಸ್ತೆ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಎಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಬಚ್ಚಿ ಹಂಗಲ್ಲ ನಾವು ಮೈ ಮರುಕಾಗ ನೀನಿಲ್ದಿದ್ರೆ ನಂಗೂ ಬರ್ತಿ ಬೇಜಾರತ್ತ. ಆದ್ರೆ ನಮ್ಮ ಪ್ರೀತಿ ನಾವು ಪಡ್ಕೊಂಡು ಕಲ್ದ ಹೇಳ. ಹೌದು ಪಡ್ಕಣ ಎಂತ ಮಾಡೋದು ಅಂತ ಹೇಳಿ ಯೋಚನೆ ಮಾಡುವ. ಈ ಕುಸ ಹೆಂಗಾದ್ರೂ ಮಾಡಿ ಇವ್ರಿಬ್ಬರ ಒಟ್ಟಿಗೆ ಮಾತಾಡಕ್ಕಲ್ಲ. ಹೊಯ್, ನೀವು ಹೋದ ಜನ್ಮದಲ್ಲಿ ದಣಿಗಳ ರಕ್ತ ಹಂಚ್ಕೊಂಡು ಹುಟ್ಟಿದ್ರಾ? ಎಂತ ಕಣ್ ಕೇಳ್ತಿ ಕಮಲ, ಎಂತ ಆತೆ? ಅದು ಹಂಗಲ್ಲ ಮಾರ್ರೆ. ಅವರನ್ನು ಕಂಡ್ರೆ ನಿಮಗೆ ಅದೆಷ್ಟು ಭಕ್ತಿ, ನಿಮ್ಮನ್ನು ಕಂಡ್ರೆ ಅವ್ರಿಗೆ ಅದೆಷ್ಟು ಪ್ರೀತಿ. ಅವ್ರು ನಗ್ನಾಗ್ತಾ ಇದ್ರೆ ನೀವು ಯಾವಾಗಲೂ ನಗ್ನಾಗ್ತಾ ಇದ್ರಿ. ಅವ್ರ ಮುಖದಲ್ಲಿ ದುಃಖ ಕಂಡ್ರೆ ನೀವು ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ. ಹೌದು ಕಮಲ, ದಣಿಗಳು ನನ್ನ ಯಾರು 7 ಜನ್ಮಕ್ಕೂ ಅವ್ರ ಮನೆ ಕೆಲಸ ಮಾಡ್ಕೊಂಡು ಇಪ್ಪಕ್ಕೆ ನಾ ತಯಾರಿದ್ದೆ. ನಾವಿವತ್ತು ಸುಖವಾಗಿದ್ದು ಸಂತೋಷವಾಗಿರೋದಕ್ಕೆ ಅವರೇ ಕಾರಣ ಅಲ್ಲ. ಅದು ಹಂಗಲ್ಲ ಮಾರ್ರೆ. ಇಷ್ಟು ದಿನ ನಾವು ಈ ಮನೆ ಕೆಲಸದವರು ಅಂತ ನಿಮಗೆ ಅನ್ನಿಸ್ಲಿಲ್ಲ? ಈಗ ಕಾಣಿ, ಆ ನಕಲಿ ಮಗ ಬಂದು ಊರ್ಮಿಳ ಬಂದು ನಮ್ಗೆ ಅದೆಷ್ಟು ಕಾಟ ಕೊಟ್ಟಿದ್ರಲ್ದ. ಅದೆಲ್ಲ ಆತಲ್ಲ ಬಿಡಿ. ಈಗ ದಣಿಗಳು ಟೀಚರ್ ಅಮ್ಮನಿಗೂ ಭುವನನಿಗೂ ಮದುವೆ ಮಾಡೋ ನಿರ್ಧಾರ ಮಾಡಿದ್ರಲ್ಲ, ಅದು ಒಳ್ಳೇದಲ್ದ? ನೀ ಎಂತ ಅಂತಿ? ಹಾಂ, ಅದೌದು. ಭುವನ ಈ ಮನೆಗೆ ಬಂದಮೇಲೆ ಈ ಮನೆ ಒಂಥರ ಕಳ್ಕಳಿಯಾಗಿತ್ತು. ನಮ್ಮ ದಣಿಗಳ ಶಕ್ತಿನೇ ಹೆಚ್ಚಾಗಿತ್ತು ಕಾಣಿ. ನಮ್ಮ ಭುವನ ಕೆಲಸದವನಂಗಿದ್ದಂಗೆ ದಣಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿತ್ತು. ಇನ್ನೀಗ ಕೇಳಬೇಕಾ, ಆ ಪಟೇಲನ ಪೂಂಗಿ ಎಲ್ಲ ಬಂದ್ ಮಾಡ್ತಾ. ನಮ್ಮ ದಣಿಗಳ ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ಟೀಚರ್ ಅಮ್ಮನಿಗೆ ಭುವನನಿಗೆ ವಹಿಸಿ ನಮ್ಮ ದಣಿಗಳು ಆರಾಮಾಗಿರುತ್ತರು. ಹಾಂ, ಟೀಚರ್ ಅಮ್ಮ ಭುವನ ಎಲ್ಲರೂ ಈ ಮನೆ ಹಂಗೆ ಇದ್ರೆ ನಮ್ಮ ಪುಟ್ಟನ್ಗೆ ಒಳ್ಳೇದಲ್ದ? ಈ ಮನೆಗೆ ಸುಖ ಬಂತು. ಯಾವ ಕೆಟ್ಟ ಕಣ್ಣು ಮತ್ತೆ ಈ ಮನೆ ಮೇಲೆ ಬೀಳ್ತಾ ಇರ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಮೋಗನ ಕಾಡಿದರೇನು, ಸವಿ ಮಾತನು ಆಡುವನೇನು, ಮೋಗನ ಕಾಡಿದರೇನು. ನನ್ನ ಮಗ ಭುವನ್ಗೂ ಈ ಮನೆ ಮಗಳು ಶ್ರದ್ಧಾಗೂ ಒಂದೊಂದು ಮದುವೆ ಮಾಡಬೇಕು ಅಂತೇಳಿ ನಾನು ಮತ್ತೆ ಹಿರಿಯರಾದಂಥ ಭುವನ್ ಅಜ್ಜಿ ಸೇರಿ ನಿರ್ಧಾರ ಮಾಡಿದ್ದೀವಿ. ಮೋಗನ ಕಾಡಿದರೇನು, ಸವಿ ಮಾತನು ಆಡುವನೇನು. ನಿಮ್ಮ ಆಸೆಯಂತೆ ಆಗಲಿ ಅಪ್ಪಾಜಿ. ಬೆಳಕೆಲ್ಲೋ ಕಾಣಿಸದು, ಕತ್ತಲೆಯೇ ತುಂಬಿಹುದು, ನಿಜವೆಲ್ಲೋ ಓಡಿಹುದು, ವಂಚನೆಯೇ ಕಾಣುವುದು, ದಾರಿಯೇ
ತುಂಬ ಸರಳವಾಗಿ ದೇವ್ರ ಮುಂದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಮದುವೆ ಆದರೆ ಸಾಕು. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಪಚ್ಚಿ, ಸವಿತಾ ನೋಡಿ, ಹೀಗೆ ಸೆಟ್ ಮಾಡ್ಕೊಂಡು ಕೂರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಒಂದು ಸ್ವಲ್ಪ ನಾವು ಹೇಳೋದನ್ನ ಕೇಳಿ. ಕೇಳೋದಕ್ಕೆ ಇನ್ನೆಂತಾಯ್ತು ಮೇಡಮ್? ಎಷ್ಟು ದಿನ ಇವು ನಿಮ್ಮ ಹಿಂದೆ ಬಿದ್ದು ಹೇಳ್ತಿದ್ದ, ಇನ್ನು ಮುಂದೆ ಜೀವನ ಪರ್ಯಂತ ಇರ್ತಾ. ಚೆನ್ನಾಗಿರಿ, ನೀವೆಲ್ಲ ಆರಾಮಾಗಿರಿ, ನನ್ನೊಬ್ಬನ್ ಬಿಟ್ಟು. ಅದು ಹಾಗಲ್ಲ ಪಚ್ಚಿ, ಅದು ಇನ್ ಹೆಂಗೆ? ಯಾವ ನಮ್ಮನೆ ಹಚ್ಕೊಂಡಿದ್ದೀನ ನಿಮ್ಮನ್ನ? ನೀವಿಂತ ಕೆಲಸ ಮಾಡ್ತೀರ ಅನ್ಸ್ಕೊಂಡಿರ್ಲಿಲ್ಲ. ಅಕ್ಕನ ಜೊತೆ ನಾನು ನಿಮ್ಮನ್ನ ಕಲ್ಪನೆಯೂ ಮಾಡ್ಕೊಂಡಿರ್ಲಿಲ್ಲ. ಸವಿತಾ, ನಿಂಗೊಂದು ನಿಜ ಹೇಳ. ನಮ್ಮಿಬ್ಬರಿಗೂ ಮೊದಲೇ ಮದುವೆ ಆಗಿದೆ. ಹೌದು ಪಚ್ಚಿ, ನಮ್ಮ ಮದುವೆ ಆಗಿ ಹತ್ತತ್ರಕ್ಕೆ 2 ವರ್ಷ ಆಗ್ತಾ ಬಂತು. ನಾನು ಶ್ರದ್ಧಾಗ ಅವಮಾನ ಮಾಡಿದೆ ಅಂತ ಅವಳು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಳು. ಆಮೇಲೆ ನನ್ನ ತಪ್ಪು ನನಗೆ ಗೊತ್ತಾಗಿ ಅವಳನ್ನ ಹುಡುಕ್ತಾ ಇಲ್ಲಿಗೆ ಬಂದು ಸೇರಿಕೊಂಡೆ. ಈ ಸತ್ಯನ ಎಲ್ಲೂ ಹೇಳೋಕ್ಕೂ ಆಗದೆ ಮುಚ್ಚಿಟ್ಕೊಳ್ಳೋಕ್ಕೂ ಆಗದೆ ಇಷ್ಟು ದಿನ ಒದ್ದಾಡ್ತಿದ್ವಿ. ಅಂದ್ರೆ ಆ ಸಿಟಿಲಿಪ್ಪ ಗಂಡ ನೀನೇಯಾ? ಏನೇ ಆದರೂ ನಾವು ನಿಮಗೆ ಈ ಮಾತನ್ನು ಹೇಳಲೇಬೇಕು. ಒಂದು ವೇಳೆ ಏನಾದರೂ ನಮಗೆ ಗೊತ್ತಿಲ್ಲದೆ ನಿಮ್ಮ ಜೊತೆ ನಿಮ್ಮ ಭಾವನೆಗಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ರೆ, ಆಟ ಆಡಿದರೆ, ನಿಮಗೇನಾದರೂ ನಾವು ಆಸೆ ಹುಟ್ಟಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ.